ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನೀವು ಒಂದು ಪೇಜ್ ಅನ್ನ ಎಷ್ಟು ಸಲ ಓದ್ತೀರಾ? ಒಂದ್ ಸಲ, 2 ಸಲ, 10 ಸಲ, ಹೀಗೆ ಎಷ್ಟು ಸಲ ಓದಿದ್ರು ಕೂಡ ನೀವು ಏನ್ ಓದಿದ್ದೀರಾ ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಏನು ಗೊತ್ತಿಲ್ಲ, ಎಲ್ಲ ಮರ್ತೋಗಿದೆ ಅಂತೀರಾ. ಆದ್ರೆ ನಿಮ್ಮ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ, ಅವನು ಒಂದು ಪೇಜ್ ಅನ್ನ ಒಂದು ಸಲ ಓದಿದ್ರೆ ಸಾಕು, ಅವನಿಗೆ ಏನೇ ಕೇಳಿದ್ರು ವಿತಿನ್ ಸೆಕೆಂಡ್ ಅಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಹಾಗಾದ್ರೆ ಓದಿರೋದೆಲ್ಲ ನೆನಪಲ್ಲಿ ಇಟ್ಕೊಳ್ಳೋಕೆ ಅವನ ಹತ್ರ ಯಾವ್ದಾದ್ರು ಸೂಪರ್ ನ್ಯಾಚುರಲ್ ಪವರ್ ಇರುತ್ತಾ? ಖಂಡಿತ ಇಲ್ಲ. ಅವನು ಓದಿರೋದನ್ನೆಲ್ಲ ನೆನಪಿಟ್ಕೊಳ್ಳಕ್ಕೆ 2 ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾನೆ. ಅದರಲ್ಲಿ ಮೊದಲನೇದು ಹಾರ್ಡ್ ವರ್ಕ್, ಖಂಡಿತವಾಗಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಎರಡನೇದು ಕೆಲವೊಂದು ಸಿಂಪಲ್ ಟೆಕ್ನಿಕ್ ಗಳು. ಈ ಟೆಕ್ನಿಕ್ ಗಳ ಬಗ್ಗೆ ಖಂಡಿತವಾಗಿ ನಿಮ್ಗೆ ಏನು ಗೊತ್ತಿರಲ್ಲ. ಅನ್ಫಾರ್ಚುನೇಟ್ಲಿ ನಿಮ್ಮ ಫ್ರೆಂಡಿಗೂ ಕೂಡ ಈ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಿರೋದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಯಾಕಂದ್ರೆ ಅವನು ಅದನ್ನ ಚಿಕ್ಕ ವಯಸ್ಸಿಂದನೂ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದರಿಂದಾನೇ ಅವನು ಎಲ್ಲಾನು ನೆನಪಿಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನೀವು ಓದಿರೋದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿರೋ ಸ್ಟ್ರಾಟಜಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಿಂದ ನೀವು ಓದೋ ಪ್ರತಿಯೊಂದು ವಿಷಯನೂ ಕೂಡ ನೆನಪಲ್ಲಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ನಿಮ್ಗೆ ಒಂದು ಕಂಡೀಷನ್ ಇದೆ. ಅದೇನಂದ್ರೆ ನಿಮ್ಗೆ ಈ ಟೆಕ್ನಿಕ್ ಗಳು ವರ್ಕೌಟ್ ಆಗ್ಬೇಕು ಅಂದ್ರೆ ನೀವು ಸ್ಟೆಪ್ ನಂಬರ್ 1 ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇರಬೇಕು. ನೀವು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಯಾಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ಈ ಟೆಕ್ನಿಕ್ ಗಳು ಯಾವುದೇ ಕಾರಣಕ್ಕೂ ನಿಮ್ಗೆ ವರ್ಕೌಟ್ ಆಗೋದಿಲ್ಲ. ಸೊ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋರು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಮೊದಲನೇ ಟೆಕ್ನಿಕ್ ಅನ್ನ ನಿಮ್ಗೆ ಒಂದು ಆಕ್ಟಿವಿಟಿ ಮಾಡಿಸೋದ್ರ ಮುಖಾಂತರ ಅರ್ಥ ಮಾಡಿಸ್ತೀನಿ. ಈ ಆಕ್ಟಿವಿಟಿ ಮಾಡೋದಕ್ಕೆ ನಿಮ್ಮ ಕೈಗಳು ಫ್ರೀ ಆಗಿರ್ಬೇಕಾಗುತ್ತೆ. ಅಂದ್ರೆ ಈಗ ನೀವೇನಾದ್ರೂ ಫೋನ್ ಅನ್ನ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮುಂದೆ ಇಟ್ಟು ನಿಮ್ಮ ಕೈಗಳನ್ನ ಫ್ರೀ ಮಾಡ್ಕೊಳ್ಳಿ. ನಿಮ್ಮ ಕೈ ಫ್ರೀ ಆಗಿದ್ರೆ ನಿಮ್ಮ ರೈಟ್ ಹ್ಯಾಂಡ್ ಅನ್ನ ಸ್ವಲ್ಪ ರೈಸ್ ಮಾಡಿ. ರೈಸ್ ಮಾಡಿದ್ರ ಈಗ ನಾನು ಏನ್ ಹೇಳ್ತೀನಿ ಅನ್ನೋದನ್ನ ಕೇಳ್ತಾ ನನ್ನನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾ ನಿಮ್ಮ ಚಿನ್ ಮೇಲೆ ನಿಮ್ಮ ಒಂದು ಬೆರಳನ್ನ ಇಡಿ. ಆಯ್ತಾ? ಈಗ ನಿಮ್ಮಲ್ಲಿ ಅಟ್ಲೀಸ್ಟ್ 80% ಆಫ್ ದಿ ಪೀಪಲ್ ನನ್ನನ್ನು ನೋಡ್ಕೊಂಡು ತಪ್ಪು ಮಾಡಿರ್ತೀರಾ. ಯಾಕಂದ್ರೆ ನಾನ್ ಹೇಳಿದ್ದು ಚಿನ್ ಮೇಲೆ ಟಚ್ ಮಾಡಿ ಅಂತ. ಚಿನ್ ಎಲ್ಲಿರುತ್ತೆ? ಚಿನ್ ಇಲ್ಲಿರುತ್ತೆ. ಆದ್ರೆ ನೀವು ನನ್ನನ್ನ ನೋಡ್ಕೊಂಡು ಇಲ್ಲಿ ಟಚ್ ಮಾಡ್ತಾ ಇದ್ದೀರಾ. ನೀವು ಹೀಗೆ ಮಾಡೋದಕ್ಕೆ ಮೇನ್ ರೀಸನ್ ಏನಂದ್ರೆ ನಾನು ನಿಮಗೆ ತೋರಿಸ್ಕೊಟ್ಟೆ ಅಂತ. ಅಂದ್ರೆ ನೀವು ನಾನು ಏನ್ ಮಾಡಿದೆ ಅನ್ನೋದನ್ನ ನಿಮ್ಮ ಕಣ್ಣಲ್ಲಿ ನೋಡ್ಕೊಂಡು ಮಾಡಿದ್ದೀರಾ. ಇದಕ್ಕೆ ಪವರ್ ಆಫ್ ವಿಜುವಲೈಸೇಷನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ನಿಮ್ಮ ಒಳಗೆ ಏನು ಕಾಣುತ್ತೋ ಅದನ್ನೇ ನೀವು ಮಾಡ್ತೀರಾ. ಯಾಕಂದ್ರೆ ನಮ್ಮ ವಿಜುವಲ್ ಮೆಮೊರಿ ಇದೆಯಲ್ಲ, ಅದು ತುಂಬಾನೇ ಪವರ್ಫುಲ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು SSLC ಓದ್ತಾ ಇರ್ಬೋದು, PUC ಓದ್ತಾ ಇರ್ಬೋದು, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಆದ್ರೆ ಈಗ ನಾನು ಹೇಳೋ ಈ ಒಂದು ಟೆಕ್ನಿಕ್ ನಿಮ್ಮ ಲೈಫ್ ಅನ್ನ 100% ಚೇಂಜ್ ಮಾಡುತ್ತೆ. ಸಪೋಸ್ ನಾನು ನಿಮ್ಗೆ ಹಿಮಾಲಯ ಪರ್ವತದಿಂದ ಭಾರತಕ್ಕೆ ಏನ್ ಉಪಯೋಗ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ನೀವು ಕೂತಿರೋ ಜಾಗದಲ್ಲಿ ನಿಮ್ಮ ವಿಜುವಲ್ ಪವರ್ ಮುಖಾಂತರ ಹಿಮಾಲಯವನ್ನ ವಿಸಿಟ್ ಮಾಡಬೇಕಾಗುತ್ತೆ. ಹಿಮಾಲಯದಲ್ಲಿ ವಾತಾವರಣ ಹೇಗಿರುತ್ತೆ? ತುಂಬಾನೇ ಚಳಿಯಿಂದ ಕೂಡಿರುತ್ತೆ. ಆ ಚಳಿ ನೀವು ಕೂತಿರೋ ಜಾಗದಲ್ಲೇ ಬೆಂಕಿಯನ್ನ ಕಾಯೋ ಹಾಗೆ ಮಾಡ್ಬೇಕಾಗುತ್ತೆ. ಮುಂದೆ ಹೋಗ್ತಾ ಹಿಮಾಲಯದಲ್ಲಿ ಹಿಮ ಕರಗ್ತಾ ಇರುತ್ತೆ. ಇದರಿಂದ ಭಾರತದಲ್ಲಿ ನದಿಗಳು ತುಂಬಿ ಹರಿಯುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಅಲ್ಲಿ ಬರಬೇಕಾಗುತ್ತೆ. ಮುಂದೆ ಹೋಗ್ತಾ ಇಷ್ಟೊಂದು ಎತ್ತರ ಆಗಿರೋದ್ರಿಂದ ಈ ಪರ್ವತ ವೈರಿಗಳಿಂದ ಭಾರತಕ್ಕೆ ರಕ್ಷಣೆಯನ್ನ ಕೊಡುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಅಲ್ಲಿ ಬರಬೇಕಾಗುತ್ತೆ. ಹೀಗೆ ನೀವು ಯಾವುದೇ ಟಾಪಿಕ್ ಗಳನ್ನ, ಅದು ಸೈನ್ಸ್ ಆದ್ರೂ ಆಗ್ಲಿ, ಸೋಷಿಯಲ್ ಸೈನ್ಸ್ ಆದ್ರೂ ಆಗ್ಲಿ, ಜಿಯೋಗ್ರಫಿನಾದ್ರೂ ಆಗ್ಲಿ, ಯಾವ್ದಾದ್ರೂ ಸರಿನೆ, ಅದನ್ನ ವಿಜುವಲೈಸ್ ಮಾಡ್ಕೊಂಡು ಕಲ್ತಿದ್ದೆ ಆದ್ರೆ ನೀವು ಅವುಗಳನ್ನ ಯಾವುದೇ ಕಾರಣಕ್ಕೂ ಮರೆಯೋಕೆ ಸಾಧ್ಯನೇ ಇಲ್ಲ. ನೀವು ವಿಜುವಲೈಸ್ ಮಾಡ್ಕೊಂಡು ಓದೋದ್ರಿಂದ ಅವೆಲ್ಲ ನಿಮ್ಮ ಪರ್ಮನೆಂಟ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಯಾಕಂದ್ರೆ ನಮ್ಮ ವಿಜುವಲ್ ಮೆಮೊರಿ ಇದೆಯಲ್ಲ, ಅದು ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಈಗ ಮುಂದಿನ ಟೆಕ್ನಿಕ್ ಯಾವುದು ಅಂತ ನೋಡೋಣ. ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಇರ್ತಾನೆ, ಅವನಿಗೆ ಯಾವುದೋ ಒಂದು ಟಾಪಿಕ್ ಅರ್ಥ ಆಗಿರೋದಿಲ್ಲ. ಹಾಗಾಗಿ ಅವನು ಆ ಟಾಪಿಕ್ ಅನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲರ ಹತ್ರನು ಅದರ ಬಗ್ಗೆ ಕೇಳ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ. ಆದ್ರೆ ಯಾರು ಕೂಡ ಅವನಿಗೆ ಆ ಟಾಪಿಕ್ ಬಗ್ಗೆ ಗೊತ್ತಿದ್ರು ಹೇಳ್ಕೊಡ್ತಾ ಇರಲ್ಲ. ಯಾಕಂದ್ರೆ ಅವರೆಲ್ಲರೂ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಈ ರೀತಿ ಹೇಳ್ಕೊಡೋದ್ರಿಂದ ಅವರ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅವರೆಲ್ಲರೂ ಅನ್ಕೊಂಡಿರ್ತಾರೆ. ಇದೇ ನೀವು ಮಾಡೋ ದೊಡ್ಡ ತಪ್ಪು. ನಾವು ಓದಿರೋ ವಿಷಯಗಳು ಯಾವಾಗ ನಮ್ಮ ತಲೆಯಲ್ಲಿ ಉಳಿಯುತ್ತೆ ಅಂದ್ರೆ, ನಾವು ಓದಿರೋ ವಿಷಯಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ. ಅಂದ್ರೆ ನೀವು ಒಂದು ಟಾಪಿಕ್ ಅನ್ನ ಕಲ್ತಿದ್ರೆ ಅದನ್ನ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ? ನಿಮ್ಗೂ ಕೂಡ ರಿವಿಷನ್ ಆಗುತ್ತೆ. ಅದಲ್ದೇನೆ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮ್ಗೆ ಡೆಪ್ತ್ ನಾಲೆಡ್ಜ್ ಬರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ ಯಾರಾದ್ರೂ ಬಂದು ಯಾವ್ದಾದ್ರು ಟಾಪಿಕ್ ಗೊತ್ತಿಲ್ಲ ಅದನ್ನ ಹೇಳ್ಕೊಡು ಅಂತ ಕೇಳಿದ್ರೆ ನಿಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟಾದ್ರೂ ಅವ್ರಿಗೆ ಹೇಳ್ಕೊಡಿ. ಅವ್ರಿಗೆ ಹೆಲ್ಪ್ ಮಾಡಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಹೀಗೆ ಹೇಳ್ಕೊಡೋದ್ರಿಂದ ನಿಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳಿದಾಗ ಕೆಲವೊಬ್ರಿಗೆ ಅನ್ಸಿರುತ್ತೆ, ಹಾಗಾದ್ರೆ ನನ್ಗೆ ಯಾರು ಫ್ರೆಂಡ್ ಇಲ್ವಲ್ಲ, ನಾನೇನ್ ಮಾಡ್ಲಿ ಅಂತ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ.
ನಿಮ್ಮ ಟೀಚರ್ ನೀವೇ ಆಗಿ. ಅಂದ್ರೆ ಯಾವುದೇ ಟಾಪಿಕ್ ಅನ್ನ ಓದ್ಬೇಕಾದ್ರೆ ನಿಮಗೆ ನೀವೇ ಕ್ವಶನ್ಸ್ ಗಳನ್ನ ಕೇಳ್ಕೊಳ್ಳೋದನ್ನ ಕಲೀರಿ. ಉದಾಹರಣೆಗೆ ನೀವು ಬೆಳಕು ಅಥವಾ ಲೈಟ್ ಅನ್ನೋ ಟಾಪಿಕ್ ಅನ್ನ ಓದ್ತಾ ಇದ್ದೀರಾ ಅಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂದ್ರೇನು, ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು, ಕಾಮನಬಿಲ್ಲಲ್ಲಿ 7 ಬಣ್ಣಗಳು ಬರೋದಕ್ಕೆ ಕಾರಣ ಏನು, ಹೀಗೆ ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಂಡು ನಿಮಗೆ ನೀವು ಉತ್ತರಗಳನ್ನ ಹೇಳ್ಕೊಂಡ್ರೆ ನೀವು ಕಲಿಯೋ ಟಾಪಿಕ್ ಡೆಫಿನೆಟ್ಲಿ ನಿಮ್ಮ ಪರ್ಮನೆಂಟ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ನಿಮಗೆ ಫ್ರೆಂಡ್ ಇಲ್ಲ ಅನ್ನೋ ನೆಪ ಬಿಟ್ಟು ನಿಮಗೆ ನೀವು ಒಳ್ಳೆ ಫ್ರೆಂಡ್ ಆಗೋದನ್ನ ಕಲೀರಿ. ಮುಂದಿನ ಟೆಕ್ನಿಕ್ ಅನ್ನ ನಿಮ್ಗೆ ಒಂದು ಸ್ಟೋರಿಯನ್ನ ಹೇಳೋದ್ರ ಮುಖಾಂತರ ಅರ್ಥ ಮಾಡಿಸ್ತೀನಿ. ಡೆಲ್ಲಿಯಿಂದ ಬೆಂಗಳೂರಿಗೆ ಒಂದು ಫ್ಲೈಟ್ ಹೊರಟಿರುತ್ತೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಇಬ್ರು ಅನಾಮಿಕ ವ್ಯಕ್ತಿಗಳು, ಅಂದ್ರೆ ಒಬ್ರಿಗೊಬ್ರಿಗೂ ಪರಿಚಯ ಇರೋದಿಲ್ಲ, ಅವರು ಅಕ್ಕಪಕ್ಕ ಕೂತಿರ್ತಾರೆ. ಅವರಲ್ಲಿ ಒಬ್ಬ ಇನ್ನೊಬ್ಬ ವ್ಯಕ್ತಿಯನ್ನ ಈಗ ಟೈಮ್ ಎಷ್ಟು ಸರ್ ಅಂತ ಕೇಳ್ತಾನೆ. ಆದ್ರೆ ಅವನು ಟೈಮ್ ಹೇಳಲ್ಲ ಅಂತ ಅಂತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಆ ವ್ಯಕ್ತಿ, ಮೊದಲು ನೀನು ಟೈಮ್ ಕೇಳ್ತೀಯಾ, ನಾನು ಟೈಮ್ ಹೇಳ್ತೀನಿ. ಆಮೇಲೆ ಎಲ್ಲಿಗೆ ಹೋಗ್ತಿರೋದು ಅಂತ ಕೇಳ್ತೀಯಾ, ನಾನು ಬೆಂಗಳೂರು ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ ಯಾವ ಏರಿಯಾ ಅಂತ ಕೇಳ್ತೀಯಾ, ಮೊಬೈಲ್ ನಂಬರ್ ಇಸ್ಕೋತೀಯಾ, ನಮ್ಮ ಮನೆಗೆ ಬರ್ತೀಯಾ. ನೋಡಿ ಫ್ರೆಂಡ್ಸ್, ಈ ವ್ಯಕ್ತಿ ಪ್ರೆಸೆಂಟ್ ಅಲ್ಲಿ ಇರೋದನ್ನ ಬಿಟ್ಟು ಫ್ಯೂಚರ್ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಎಸ್ ಅದು ನೀವೇ. ನೀವು ಓದೋ ಟೈಮಲ್ಲಿ ಏನೆಲ್ಲ ಯೋಚನೆ ಮಾಡಿರ್ತೀರಾ ನೀವೇ ಒಂದ್ಸಲ ನೆನಪಿಸ್ಕೊಳ್ಳಿ. ನಾನು ಪಾಸ್ ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡೋದು, ನಾನು ಈ ಸಲ ಜಾಬ್ಗೆ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು, ನಾನು ಜಾಸ್ತಿ ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ಏನ್ ಮಾಡೋದು, ಹೀಗೆ ಫ್ಯೂಚರ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತೀರಾ. ಇದರ ಜೊತೆಗೆ ಹಿಂದೆ ಏನಾಯ್ತು, ನನ್ಗೆ ಯಾರು ಬೈದ್ರು, ನಾನು ಅವತ್ತಿಂದ ಏನು ಓದೇ ಇಲ್ಲ, ಏನ್ ಮಾಡೋದು, ಹೀಗೆ ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀರಾ. ಹಾಗಾಗಿ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕಾಗುತ್ತೆ. ನೀವು ಯಾವಾಗ ಫ್ಯೂಚರ್ ಬಗ್ಗೆ ಆಗ್ಲಿ, ನಡೆದೋಗಿರೋ ಘಟನೆಗಳ ಬಗ್ಗೆ ಆಗ್ಲಿ ಯೋಚನೆ ಮಾಡ್ತಿರೋ ಆಗ ನಿಮ್ಮ ಪ್ರೆಸೆಂಟ್ ಟೈಮ್ ಹಾಳಾಗುತ್ತೆ. ಆ ಯೋಚನೆಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಎಷ್ಟೋದಿದ್ರು ಕೂಡ ನಿಮ್ಗೆ ಏನು ಅರ್ಥ ಆಗಲ್ಲ. ಅರ್ಥ ಆದ್ರೂ ಕೂಡ ಅದು ನೆನಪಲ್ಲಿ ಜಾಸ್ತಿ ಸಮಯ ಉಳಿಯೋದಿಲ್ಲ. ಹಾಗಾಗಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕೋದನ್ನ ಕಲೀರಿ. ಈಗ ನಾವು ಒಂದ್ಸಲ ಏನೇನು ಕಲ್ತ್ವಿ ಅನ್ನೋದನ್ನ ರೀಕ್ಯಾಪ್ ಮಾಡೋಣ. ಮೊದಲನೇದು ಹಾರ್ಡ್ ವರ್ಕ್ ಮಾಡಿ, ಎರಡನೇದು ಕಾನ್ಸೆಪ್ಟ್ ಗಳನ್ನ ವಿಜುವಲೈಸ್ ಮಾಡಿ, ಮೂರನೇದು ನಿಮಗೆ ನೀವೇ ಟೀಚರ್ ಆಗಿ, ಕೊನೆಯದು ಲಿವ್ ಇನ್ ದಿ ಮೊಮೆಂಟ್ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕೋದನ್ನ ಕಲೀರಿ. ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.